ಬಿಡದಿ ಟೌನ್ಶಿಪ್ ಯೋಜನೆಗೆ ಹಿಂದೇಟು ಹಾಕಿದ್ರ ಸಿಎಂ ಅನ್ನೋ ಪ್ರಶ್ನೆ. ಅಸಮಾಧಾನ ಹೆಚ್ಚಾಗುತ್ತಲೇ ಸೈಲೆಂಟ್ ಆಗ್ಬಿಟ್ರ ಸಿಎಂ ಡಿಕೆ ಶಿವಕುಮಾರ್. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ಸಿಎಂ ಡಿಕೆಶಿ ಅನ್ನುವಂತ ಪ್ರಶ್ನೆ. ಸರ್ಕಾರದ ಕೆಲ ಸಚಿವರಿಂದಲೂ ಕೂಡ ಯೋಜನೆಗೆ ಅಪಸ್ವರ ಇತ್ತಂತೆ. ಬೇಡ, ಯಾಕಬೇಕು ರಿಸ್ಕು, ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ, ಇದನ್ನ ಜೆಡಿಎಸ್ನವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ನಾವೇ ಅಸ್ತ್ರ ಕೊಟ್ಟಂಗಾಗತ್ತೆ, ಬೇಡ ಸದ್ಯಕ್ಕೇನು ಬೇಡ ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಂದರೆ ಸಿಎಂ ನೋಡೋಣ, ಒಂದು ಸ್ವಲ್ಪ ದಿನ ಕಾದು ನೋಡೋಣ, ಎಲ್ಲ ತಣ್ಣಗಾಗತ್ತಾ ಅಥವಾ ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತಾ ನೋಡಿ ಆನಂತರ ನಿರ್ಧಾರ ತೆಗೆದುಕೊಳ್ಳೋಣ ಅನ್ನಂಗೆ ಇದ್ದಂಗೆ ಕಾಣಿಸ್ತಾ ಇದೆ. ರೈತರ ಹೋರಾಟ ಹೆಚ್ಚಾಗ್ತಾ ಇದ್ದ ಹಾಗೇನೆ ಯೋಜನೆಗೆ ಹಿಂದೇಟು. ಕಮಿಟಿ ರಚನೆ ಮಾಡಿ ವರದಿ ಬಳಿಕ ಕಾದು ನೋಡುವಂಥ ತಂತ್ರ. ಇದಕ್ಕೆ ಅಂತ ಒಂದು ಕಮಿಟಿ ರಚನೆ, ಏನಿದೆ ಏನು ಎತ್ತ ಸತ್ಯ ಶೋಧನ ಮಾಡೋದು. ಸೊ ಅದಾದ ನಂತರ ನಿರ್ಧಾರ ತೆಗೆದುಕೊಳ್ಳುವಂಥ ಯೋಚನೆಯಲ್ಲಿ ಇದ್ದಾರಂತೆ ಸಿಎಂ ಡಿ ಕೆ ಶಿವಕುಮಾರ್. ಯೋಜನೆಗೆ ಪಟ್ಟು ಸಡಿಸೋಕೆ ಕಾರಣಗಳು ಭೂಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿರೋದು. ರೈತರ ಪರ ಹೋರಾಟಕ್ಕಿಳಿದಿರುವಂಥದ್ದು ದಳಪತಿಗಳು. ಕಾನೂನು ಹೋರಾಟದ ಎಚ್ಚರಿಕೆ ರವಾನಿಸಿರೋದು ಕುಮಾರಸ್ವಾಮಿ. ಜಮೀನು ಸರ್ವೆಗೆ ಹೋದ ಅಧಿಕಾರಿಗಳ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿರೋದು. ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಭಟನೆಯ ಅಖಾಡಕ್ಕಿಳಿಯುವ ಸಂದೇಶ ಕೊಟ್ಟಿರೋದು. ದೇವೇಗೌಡರು ಪ್ರತಿಭಟನೆಗೆ ಮುಂದಾದರೆ ಇನ್ನಷ್ಟು ಬಲ ಸಿಗಬಹುದಾದ ಸಾಧ್ಯತೆ ಇದೆ. ರಾಷ್ಟ್ರ ಮಟ್ಟದ ಸುದ್ದಿ ಆದಲ್ಲಿ ಮತ್ತೆ ಪಕ್ಷಕ್ಕೆ ಡ್ಯಾಮೇಜು ಆಗತ್ತೆ. ಹಾಗಾಗಿ ಸದ್ಯಕ್ಕೆ ಏನು ನಿರ್ಧಾರ ಕೈಗೊಳ್ಳೋದೇ ಬೇಡ, ಒಂಚೂರು ನೋಡೋಣ, ನೋಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳೋಣ ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದ್ದಾರಂತೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರೇ ಬಿಡದಿ ಟೌನ್ಶಿಪ್ ಮಾಡಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿದ್ರು ಅದನ್ನು ಕೈಬಿಟ್ಬಿಟ್ರು. ಅವರು ಯಾವಾಗ ಸಮಸ್ಯೆಗಳಿದೆ ಅಂತ ಗೊತ್ತಾಯಿತು ಕೈಬಿಟ್ರು. ನೀವು ಅದೇ ಒಂದು ವಿಚಾರನ ಇಟ್ಕೊಂಡು ಜೋತು ಬೀಳ್ತೀರಾ ಅಂದರೆ ಆಗಲ್ಲ. ಸೊ ಈಗಾಗಲೇ ಇದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ಹಿಂಗೇ ಮುಂದುವರ್ಸ್ಕೊಂಡು ಹೋದ್ರಿ ಅಂತಂದರೆ ಮತ್ತೂ ಡ್ಯಾಮೇಜ್ ಆಗತ್ತೆ. ದೇವೇಗೌಡರು ಏನಾದರೂ ಅಖಾಡಕ್ಕಿಳಿದ್ರು ಅಂತಂದರೆ JDSನ ವರ್ಚಸ್ಸು ಜಾಸ್ತಿ ಆಗಿಬಿಡುತ್ತೆ. ಕಾಂಗ್ರೆಸ್ಸಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಈ ವಯಸ್ಸಿನಲ್ಲಿ ರಸ್ತೆಗಿಳಿದು ಹೋರಾಟ ಮಾಡಿದ್ರು, ಈ ವಯಸ್ಸಿನಲ್ಲಿ ಪಾಪ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತೆಲ್ಲ ಮೈಲೇಜ್ ಸಿಕ್ತಂಗೆ ಆಗತ್ತೆ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸೂಕ್ಷ್ಮತೆಗಳ ಅರಿವಾದಂಗೆ ಕಾಣಿಸ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ನಮಗೆ ಡ್ಯಾಮೇಜ್ ಆಗುತ್ತೆ ಅಂತ. ಆಮೇಲೆ ಪಕ್ಷದಲ್ಲೇ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾದು ನೋಡುವ ತಂತ್ರನ ಸ್ವಾಮಿ? ಖಂಡಿತ ನೀತಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ರೀತಿ ಸರ್ಕಾರ ಹಾಗೂ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರ ಆಕ್ರೋಶವೂ ಕೂಡ ಹೆಚ್ಚಾಗಿತ್ತು. ಜೊತೆಗೆ JDSನಿಂದ ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಅಖಾಡಕ್ಕಿಳಿದಿರುವಂಥದ್ದು. ಅಂದರೆ ನಾವು ರೈತರ ಪರ ಇದ್ದೇವೆ, ನಾವು ರೈತರಿಗಾಗಿ ಹೋರಾಟ ಮಾಡ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟು ನಾನು ಪ್ರತಿಭಟನೆಯನ್ನು ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ರವಾನಿಸಿದರು. ಅಂದರೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರ ಬರೆದೆ, ಇನ್ನೂ ನನಗೆ ಅದು ಉತ್ತರ ಸಿಕ್ಕಿಲ್ಲ ಎಂಬ ವಿಚಾರವನ್ನು ಹೇಳಿ ಹೋರಾಟದ ಒಂದು ಸಂದೇಶವನ್ನು ಸರ್ಕಾರಕ್ಕೆ ರವಾನಿಸಿದರು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸಿಎಂ ಡಿ ಕೆ ಶಿವಕುಮಾರ್ ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ಅಂದರೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಹತ್ವದ ವಿಚಾರಗಳನ್ನು ಹೇಳಿರೋಂಥದ್ದು. ಅಂದರೆ ಅಲ್ಲಿ ನಾವು ಬಲವಂತವಾಗಿ ಯಾವ ರೈತರ ಜಮೀನನ್ನು ನಾವು ಪಡೆದುಕೊಳ್ಳಲ್ಲ, ಸ್ವಇಚ್ಛೆಯಿಂದ ಬಂದು ಕೊಟ್ಟರೆ ನಾವು ಸಂಪೂರ್ಣವಾಗಿ ಅದಕ್ಕೆ ಬೇಕಾದಂತಹ ಪರಿಹಾರ ಹಣವನ್ನು ನಾವು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನು ನಾವು ಬಲವಂತವಾಗಿ ತಗೊಳ್ಳೋದಿಲ್ಲ, ಸರ್ಕಾರ ವಶಪಡಿಸ್ಕೊಳ್ಳೋದಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟು ಎಲ್ಲ ಒಂದು ಕಡೆ ಆಗ್ತಿರುವಂತಹ ಒಂದು ಗಲಾಟೆ ಆಗ್ಬೋದು, ಆಕ್ರೋಶಕ್ಕಾಗ್ಬೋದು ಬ್ರೇಕ್ ಹಾಕಿರುವಂಥದ್ದು. ಅಂದರೆ ಸಾಕಷ್ಟು ಕಾರಣಗಳು ಕೂಡ ಇರುವಂಥದ್ದು. ಒಂದು ಕಡೆ ಭೂ ಸ್ವಾಧೀನಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದರು, ಜಟಾಪಟೆ ಆಯಿತು, ಸಾಕಷ್ಟು ವಾಕ್ಸಮರ ಆಯಿತು, ವಾಗ್ವಾದ ಆಯಿತು. ಜೊತೆಗೆ ರೈತರ ಮೇಲೆ FIRಗಳು ಕೂಡ ಆಗಿರುವಂಥದ್ದು. ಇದೇ ವಿಚಾರವನ್ನು ಇಟ್ಕೊಂಡು ಈಗ JDS ನಾಯಕರು ಹೋರಾಟಕ್ಕೂ ಮುಂದಾಗ್ತಾ ಇರೋಂಥದ್ದು. ಎಲ್ಲೋ ಒಂದು ಕಡೆ ದೇವೇಗೌಡರ ಪ್ರತಿಭಟನೆಯ ಒಂದು ಕರೆ ಕೂಡ ಆ ಸರ್ಕಾರಕ್ಕೆ ಹೆಚ್ಚಿನದಾಗಿ ಡ್ಯಾಮೇಜ್ ಆಗ್ಬೋದು, ಮುಜುಗರ ಆಗ್ಬೋದು ಎಂಬ ವಿಚಾರ ಕೂಡ ಒಂದು ಸ್ಪಷ್ಟವಾಗಿರೋಂಥದ್ದು. ಇದನ್ನು ಹೊರತುಪಡಿಸಿದ್ರೆ JDS ಈಗಾಗಲೇ ಕಾನೂನು ಹೋರಾಟ ಮಾಡುವುದಾಗಿ ರೈತರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಅಂದರೆ ಈಗಾಗಲೇ ವಿರೋಧಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಖುದ್ದು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧ ಮಾಡ್ತಿರುವಂತಹ ರೈತರ ಬಳಿ ಹೋಗಿದ್ದರು. ಅಲ್ಲಿ CMಗೆ ಒಂದು ಬಹಿರಂಗ ಆಹ್ವಾನವನ್ನು ಕೊಟ್ಟಿದ್ದರು. ನೀವು ಬನ್ನಿ, ಇಬ್ಬರು ಜೊತೆಲಿ ಕೂತ್ಕೊಂಡು ರೈತರ ಸಮಸ್ಯೆಗಳ ಆಲಿಸೋಣ ಅಂತ ಸವಾಲನ್ನು ಹಾಕಿದರು. ಆ ಸವಾಲಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ರೈತರ ಬಳಿ ಪರಿಹಾರವನ್ನು ಅಂದರೆ ಸಮಸ್ಯೆಗಳನ್ನು ಕೇಳುವಂಥ ಸಮಯದಲ್ಲಿ ಕಾನೂನು ಹೋರಾಟ ಮಾಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ ಎಂಬ ಭರವಸೆಯನ್ನು ರೈತರಿಗೆ ಕೊಟ್ಟಿದ್ದು. ಒಟ್ಟಾರೆ ಅಂದರೆ ರೈತರ ಆಕ್ರೋಶ, ದೇವೇಗೌಡರ ಹೋರಾಟ
ಹಾಗೂ ಕುಮಾರಸ್ವಾಮಿಯವರ ಕಾನೂನು ಹೋರಾಟ ಸೇರಿದಂತೆ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸರ್ಕಾರದಲ್ಲಿರುವಂಥ ಕೆಲ ಸಚಿವರೇ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡಬೇಕಿತ್ತು. ಏಕಪಕ್ಷೀಯವಾಗಿ CM ತೆಗೆದುಕೊಂಡಂಥ ನಿರ್ಧಾರ ಸಮರ್ಪಕವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕಿತ್ತು ಅಂತ ತಮ್ಮ ಆಪ್ತರಲ್ಲೂ ಕೂಡ ಅಸಮಾಧಾನ ಹೊರಹಾಕಿದ್ದು. ಈ ಎಲ್ಲ ವಿಚಾರಗಳು ಸದ್ಯ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕ್ ಪಡೆಯೋದಕ್ಕೆ ಪ್ರಮುಖ ಕಾರಣಗಳಾಗಿರುವಂಥದ್ದು. ನೀತಿ ಸೋಮ, ಈಗ DK ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದು ಒಂದೇ ವಿಚಾರಕ್ಕೆ, ಕುಮಾರಸ್ವಾಮಿ ಅವರೇ ಇದನ್ನು ಫಸ್ಟಿಗೆ ಜಾರಿಗೆ ತಂದಿದ್ದು ಅನ್ನೋದು. ಅದೊಂದು ಅಸ್ತ್ರ ಬಿಟ್ಟರೆ ಇನ್ಯಾವುದೂ ಅಸ್ತ್ರ ಇಲ್ಲ ಅವ್ರ ಹತ್ರ. ಈಗ ದೇವೇಗೌಡರನ್ನ ಕಣಕ್ಕಿಳಿಸ್ಬೇಕು ಅನ್ನೋದು ಪ್ಲ್ಯಾನ್ ಇದ್ದಾಗ ಅದು JDSಗೆ ಯಾವ ಥರ ವರ್ಚಿಸುತ್ತಾ ಇರುತ್ತೆ. ಆಮೇಲೆ ಸ್ವಪಕ್ಷದಲ್ಲಿ ಯಾರು ಗಟ್ಟಿಯಾಗಿ DK ಶಿವಕುಮಾರ್ ಅವ್ರ ಬೆನ್ನಿಗೆ ನಿಲ್ತಾ ಇಲ್ಲ. ಒಂದು ವೇಳೆ ದೇವೇಗೌಡರು ಎಂಟ್ರಿ ಕೊಟ್ಟರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗತ್ತೆ, ಈವನ್ ಡ್ಯಾಮೇಜು ಆಗತ್ತೆ. ಸೊ ಹಾಗಿದ್ರೆ ಈ ವಿಚಾರದಿಂದ ಹಿಂದೆ ಸರಿಯೋದು DK ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಮೈನಸ್ ಆದಂಗೆ ಅಥವಾ ಹಿನ್ನಡೆ ಆದಂಗೆ ಆಗತ್ತಾ ಅಥವಾ ಪ್ಲಸ್ ಪಾಯಿಂಟೇ ಆಗತ್ತಾ ಅಂತ? ಖಂಡಿತ ಅನಿತೆ, ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ CM DK ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಯೋಜನೆಯನ್ನು ನಾವು ಕೈ ಬಿಡೋಲ್ಲ, ಆದರೆ ಭೂ ಸ್ವಾಧೀನವನ್ನು ಬಲವಂತವಾಗಿ ಮಾಡೋದಿಲ್ಲ. ರೈತರು ತಮ್ಮ ಇಚ್ಛೆಯಿಂದ ಕೊಟ್ಟರೆ ನಾವು ಆ ರೈತರಿಗೆ ಭೂಮಿಗೆ ಸಂಬಂಧಪಟ್ಟಂತೆ ಆ ಪರಿಹಾರ ಹಣವನ್ನು ಕೊಡ್ತೇವೆ ಎಂಬ ಸ್ಪಷ್ಟನೆಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಅಂದರೆ ನಾವು ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಮಾಡ್ತೀವಿ. ಆ ಕಮಿಟಿ ಶಾಸಕರ ನೇತೃತ್ವದಲ್ಲಿ ಅಥವಾ ರಿಟೈರ್ಡ್ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳು ಏನೇನಿದೆ ಪ್ರತಿಯೊಂದನ್ನು ಆಲಿಸೋದಕ್ಕೆ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟು ಆ ವರದಿಯನ್ನು ಆ ಕಮಿಟಿಯಿಂದ ಪಡೆದ ಬಳಿಕ ಮುಂದೆ ಏನು ಮಾಡಬೇಕು ಎಂಬ ಯೋಚನೆಯನ್ನು ಸರ್ಕಾರ ಮಾಡುತ್ತೆ ಅನ್ನೋದು ಒಂದು. ಅಂದರೆ ಸದ್ಯ ಆಗುವಂತಹ ಅನಾಹುತಗಳಿಗೆ, ಅಂದರೆ ಒಂದು ಕಡೆ ರೈತರ ಆಕ್ರೋಶ ಆಗ್ಬೋದು, ಒಂದು ಕಡೆ ಕಾನೂನು ಹೋರಾಟ ಆಗ್ಬೋದು, ಮತ್ತೊಂದು ಕಡೆ ದೇವೇಗೌಡರ ಒಂದು ಹೋರಾಟಕ್ಕಿಳಿಯೋದು ಆಗ್ಬೋದು. ಇವೆಲ್ಲವನ್ನು ವಿಚಾರಗಳನ್ನು ಕೂಡ ಇಲ್ಲಿ ಪರಿಗಣಿಸಿ ಸದ್ಯಕ್ಕೆ ಆಗುವಂಥ ಒಂದು ಅನಾಹುತಗಳಿಗೆ CM DK ಶಿವಕುಮಾರ್ ಬ್ರೇಕ್ ಆಗಿರುವಂಥದ್ದು. ಅಂದರೆ ಸ್ಪಷ್ಟನೆಯಂತೂ ಕೊಟ್ಟಿದ್ದಾರೆ, ಯೋಜನೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ಆದರೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ನಾವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ನಾವು ಬಲವಂತವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಒಂದು ಕಡೆ. ಜೊತೆಗೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಶಾಸಕರನ್ನು ಹೊರತುಪಡಿಸಿದ್ರೆ ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಆಗ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂತೆ ಆಗ್ಬೋದು ಯಾವುದೇ ವಿಚಾರಗಳನ್ನು ನೇರವಾಗಿ ಹೇಳ್ತಾ ಇರಲಿಲ್ಲ. ಅಂದರೆ ಕಾದು ನೋಡಬೇಕಿತ್ತು, ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಿತ್ತು, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಿತ್ತು, ಸಚಿವರ ಬಳಿ ಚರ್ಚೆ ಮಾಡಬೇಕಿತ್ತು. ಯಾಕೆ ಏಕಪಕ್ಷೀಯವಾಗಿ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಎಂಬ ವಿಚಾರಗಳಂತೂ ಸಾಕಷ್ಟು ಹರಿದಾಡ್ತಾ ಇದ್ವು. ಈ ಎಲ್ಲ ವಿಚಾರಗಳು ಜೊತೆಗೆ ಹೋರಾಟದ ವಿಚಾರಗಳು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ CM DK ಶಿವಕುಮಾರ್ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಂದರೆ ಕಮಿಟಿ ರಚನೆ ಮಾಡಿ ಅದರ ಮೂಲಕ ವರದಿಯನ್ನು ಪಡೆದು ಆ ನಂತರ ಯಾವ ರೀತಿ ನಾವು ಆ ಯೋಜನೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಯೋಜನೆಯನ್ನು ಮಾಡಬೇಕು ಅನ್ನೋದು ಈಗ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.